ದಾರಿಯ ಗೆದ್ದು ಗೆದ್ದು ಜಗವ ಕಾಯೋ ಇವನ ಗುರಿ. ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋನ ನೋಡ್ತಿರುವ ಸಮಸ್ತ ಕರ್ನಾಟಕ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ Co-powered by India Gate Basmati Rice. ಸೊ ಇದೇ ಖುಷಿಯಲ್ಲಿ ನಮ್ಮ ಮೊದಲನೇ ಟೀಮ್ ಕರೆಯೋ ಸಮಯ. ಇವರು ಹಾಡಿನ ಮೂಲಕ ಕೃಷ್ಣನ ಒಲಿಸಿಕೊಂಡವರು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸರಿಗಮಪ ಟೀಮ್. ಬರ್ಲಿ ಜೋರ ಚಪ್ಪಾಳೆ. ಈ ಕೃಷ್ಣ ಬಂದನೆ ಬೆಂಗಳೂರಿಗೆ ಗೋಪೇರ ಹಿಂಡು ಕಾಯಲು ಇಂಜೋಕ ಮಣ್ಣರ ಬೆನ್ನು ಮೂಳೆಗೆ ಬೆಂಡೆತ್ತಿ ಬ್ರೇಕು ಹಾಕಲು. ಓಕೆ, ಮೊದಲನೇದಾಗಿ ನಿಮ್ಮ 3 ಜನಕ್ಕೆ ನಮ್ಮ ಶೋಗೆ ಸ್ವಾಗತ ಸುಸ್ವಾಗತ. 3 ಜನ ಗಾಯಕರು ನಮ್ಮ ವೇದಿಕೆಗೆ ಬಂದಿದ್ದೀರಾ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಅದ್ರ ಪ್ರಯುಕ್ತವಾಗಿ ಯಾಕೆ ನೀವು ಕೃಷ್ಣನ ನಾಮ ಜಪ ಮಾಡಬಾರ್ದು? ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜಯ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀಲಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀಲಜೇಕ್ಷಣ. ಬರ್ಲಿ ಜೋರಾದ ಚಪ್ಪಾಳೆ. ಸೂಪರ್, ತುಂಬಾ ಅದ್ಭುತವಾಗಿ ಹಾಡದ್ರಿ. ನಿಮ್ಮ ಮೊರೆ ಆ ನಮ್ಮ ಕೃಷ್ಣನಿಗೆ ಕೇಳಿಸಿರುತ್ತೆ. ಸೊ ಜೋರದ ಚಪ್ಪಾಳೆಯಿಂದ ಬನ್ನಿ ನನ್ನ ಪೋಡಿಯಂಗೆ. ಅಪ್ಪನ ಈಗ ನಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ 2ನೇ ಟೀಮು ಬೇರೆ ಯಾರು ಅಲ್ಲ, ನಮ್ಮ ಚಡ್ಡಿ ದೋಸ್ತು ಕಾಮಿಡಿ ಕಿಲಾಡಿಗಳು ಸೀಸನ್ 2. ಬರ್ಲಿ ಜೋರ ಚಪ್ಪಾಳೆ. Rock your body, baba. Rock your body, baba. Thaya, thaya. Move your body, baba. Move your body, baba. Thaya, thaya. No ladaga. ಸಯ್ಯ ಸಯ್ಯ Matinaga. ಸಯ್ಯ ಸಯ್ಯ Sokidaga. ಮೈಗೆ ಮೈಯ. ಮಡಿನೂರು ಮನು ಅವ್ರೆ, ಹಂಗೋ ಹಿಂಗೋ ನಂಗ್ ಮತ್ತಪ್ಪ ನಿನಗೆ ಫೈಟ್ ಕೊಟ್ಟು 5 ಲಕ್ಷ ಎತ್ಕೊಂಡು ಹೋದ್ರಿ. ಅತ್ಯಂತರ ಬೆಲೆ ಸಾಲ ಮಾಡ್ಕೊಂಡಿದ್ರ ಅನ್ನೋ ಪ್ರಶ್ನೆ ಉಂಟಾಗಿದೆ. ಆ ಸಾಲ ತೀರ್ಸಿದ್ರ ಅಲ್ಲ 5 ಲಕ್ಷ ಅವ್ರಿಗೆ ಕೊಟ್ಬಿಟ್ರ? ಇಲ್ಲ ನಾನೇ ಇಟ್ಕೊಂಡ್ರ? ಸೂಪರ್, ಕೊಡ್ಬೇಡಪ್ಪ, ತಪ್ಪು ಕೊಡ್ಬೇಡಿ. ಅಲ್ಲೇ ಮನು, ನಾನು ಈಗ ನಿನಗೆ ಹೆಸರು ಹೇಳುತ್ತಾ ಹೋಗ್ತೀನಿ. ಕೆಲವು ನಟರುಗಳದು ಅವ್ರು ನಮ್ಮ ಶೋಗೆ ಬಂದಿದ್ರೆ ಹೆಂಗ್ ಮಾತಾಡ್ತಿದ್ರು, ತಮ್ಮ ಪರಿಚಯ ಹೇಗೆ ಮಾಡ್ಕೋತಿದ್ರು ಆ ತರಣ. ಓಕೆ, ಫಸ್ಟ್ ಉಪೇಂದ್ರ ಸರ್. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಈ ರೇಂಜ್ ನಿಮಗೆ ವರ್ಕ್ ಆಗಲ್ಲ, ಉಪೇಂದ್ರ ಸ್ಟೈಲೇ ಬೇರೆ ಇದೆ. ಅದಕ್ಕಿಂತ ಮುಂಚೆ ಒಂದ್ ಡೈಲಾಗ್ ಹೇಳ್ಬಿಡ್ತೀನಿ. ಆ ಕೃಷ್ಣ ದ್ವಾರಕದಲ್ಲಿ ಬೆಣ್ಣೆ ಕದ್ದ, ನಾನ್ ನಮ್ಮ ಅತ್ತೆ ಮನೇಲಿ 21,000 ದುಡ್ಡು ಕದ್ದೆ. ಈ ಮಂತನ ನನ್ನ ಪಂಚ್ ಡೈಲಾಗ್ ಕದ್ಲು. ಈ ಮಿಂಚು ಡ್ಯಾನ್ಸ್ ಮಾಡಿ ಇಡೀ ಸ್ಕಿಟ್ ಎಲ್ಲ ಹಾಳು ಮಾಡಿದ್ದು. ನೀವಿಬ್ರು ಯಾರಿಗುಂಟು ಯಾರಿಗಿಲ್ಲ ಪ್ರೋಗ್ರಾಮ್ ಮಾಡಿ ಇಡೀ ಕರ್ನಾಟಕದ ಜನದ ಮನಸ್ಸನ್ನ ಗೆದ್ದಿದ್ರಾ. ಥ್ಯಾಂಕ್ ಯು. ಶಿವಣ್ಣ. ಎಲ್ರಿಗೂ ನಮಸ್ಕಾರ. ನಾವ್ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆಕ್ಚುಲಿ ಎಲ್ರು ವಿಶ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಶಿವಣ್ಣ ಅವರ ಒಂದು ಕನ್ನಡ ಡೈಲಾಗ್ ಹೇಳ್ತೀನಿ, ಓಕೆನಾ? ಮೀಸೆ ಗಡ್ಡ ಬುಟ್ಟವರೆಲ್ಲ ಗಂಡ್ಸಲ್ಲ, ಹಂಗಂತ ಹೋಗಿದ್ರೆ ಕರಡಿದು ದೊಡ್ಡ ಗಂಡ್ಸೆ ಆಗಿರೋದು. ಬರೀ ಚಪ್ಪಾಳೆ. ಇದೇ ಖುಷಿಯಲ್ಲಿ 3 ಜನ ನಿಮ್ಮ ಪೋಡಿಯಂಗೆ ಹೋಗಿ ಪೊಸಿಷನ್ ತಗೋತೀರಾ. ಈಗ ನಾವು ಮೊದಲ ಆಟದ ಕಡೆ ಹೋಗುವ ಸಮಯ. ನಮ್ ಆಟದ ಸ್ಪೆಷಾಲಿಟಿ ಏನಂದ್ರೆ ಎಲ್ರು ಆಟ ಆಡಿದ್ಮೇಲೆ ಪಾಯಿಂಟ್ಸ್ ಕೊಡ್ತಾರೆ, ಆದ್ರೆ ನಾವು ಆಗಲ್ಲ. ಆಟ ಆಡೋಕ್ ಮುಂಚೆನೆ ಪಾಯಿಂಟ್ಸ್ ಕೊಡ್ತೇವೆ. ಅಪ್ಪಣ, ಎಸ್, ನನ್ ಮಿಂಚು ಟೀಮ್ಗೆ ಪಾಯಿಂಟ್ಸ್ ಕೊಡ್ಲಾ? ಮಿಂಚು ಟೀಮ್ ಕೊಡು. ಮಿಂಚು ಕೊಡ್ಬೇಡ. ಮಿಂಚು ಟೀಮ್ಗೆ. ಮಿಂಚು ಟೀಮ್ ತಗೊಳ್ಳಿ 3,000 ಪಾಯಿಂಟ್. ಬರ್ಲಿ ಜೋರ ಚಪ್ಪಾಳೆ. ನನ್ನ ತಂಡಕ್ಕೆ ನಾನು ಕೊಡ್ತಾ ಇದ್ದೀನಿ 3,000 ಪಾಯಿಂಟ್. ಸೂಪರ್. ನಮ್ಮ ಮೊದಲ ಆಟಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ರು ಜೋರಾಗಿ ಹೇಳಿ, ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ. ಓಕೆ, ಇವತ್ತು ನಮ್ಮ ಮೊದಲನೇ ಆಟ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ಈ ಆಟದ ರೂಲ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದೊಂದು ತಂಡದಿಂದ ಒಂದು ಹುಡುಗಿ ಒಂದು ಹುಡುಗ ಬರ್ತೀರಿ. ಹುಡುಗಿ ಕೂತ್ಕೋತಾರೆ, ಹುಡುಗ ಮೇಕಪ್ ಮಾಡ್ತಾರೆ. ಸೊ ಯಾರು ಎಷ್ಟು ಕೆಟ್ಟದಾಗಿ ಮೇಕಪ್ ಮಾಡ್ತೀರಿ ಅವರು ಈ ಆಟದಲ್ಲಿ ವಿನ್ನರ್ ಆಗ್ತಾರೆ. ನಿಮ್ಮಿಬ್ಬರಿಗೂ ಅರ್ಥ ಆಗಿದ್ರೆ ನಮ್ಮ ಕೆದರುಮಾಳಿ ಸ್ವಾಮಿ ಸೆಟಪ್ ಅನ್ನ ತಗೊಂಡು ವೇದಿಕೆ ಮೇಲೆ ಆಟ ಶುರು ಮಾಡ್ತಾಯಿ. ಓಕೆ, ನಮ್ ಕೆದ್ರುಮೂಳೆ ಸ್ವಾಮಿ ಪ್ರಾಪರ್ಟಿ ರೆಡಿ ಮಾಡಿ ಆಯ್ತು. ಈಗ ಅಪ್ಪಣ, ನಿಮ್ ಟೀಮ್ ಇಂದ ಯಾರು ಆಡ್ಲಿಕ್ಕೆ ಬರ್ತಿದ್ದಾರೆ? ನನ್ನ ಟೀಮ್ ಇಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಸುಪ್ರೀತ್ ಮತ್ತು ನಿಶ್ಚಿತಾ ಗೌಡ. ನಮ್
ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ಮಡೆನೂರು ಮನು ಮತ್ತು ಮಂಥನವರು. ಬರ್ಲಿ ಜೋರ ಚಪ್ಪಾಳೆ. ಅವ್ರಿಗೆ ಆಕ್ಚುಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ. ಇಂಥವ್ರಿಗೆ ಈ ಆಟವನ್ನು ಕೊಟ್ಟಾಗ ಈ ಆಟಕ್ಕೊಂದು ಕಳೆ ಕಟ್ಟೋರು. ನಿಮ್ಗೆ ಆಟ ಆಡೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ರೂಲ್ಸ್ ಹೇಳ್ಬಿಡ್ತೀನಿ. ಇದಕ್ಕೆ 3 ನಿಮಿಷ ಕಾಲಾವಕಾಶ ಇರುತ್ತೆ. 3 ನಿಮಿಷ ಕಾಲಾವಕಾಶದಲ್ಲಿ ಯಾರು ಅತಿ ಕೆಟ್ಟದಾಗಿ ಮೇಕಪ್ ಮಾಡ್ತೀರಿ ಅವ್ರು ವಿನ್ನರ್ ಆಗ್ತೀರಿ, ನೆನ್ಪಿಟ್ಕೊಳ್ಳಿ. ಮತ್ತೆ ಈ ಆಟದಿಂದ ನಿಮ್ಮ ಪಾಯಿಂಟ್ ಕಡಿತ ಆಗುತ್ತಾ ಹೋಗುತ್ತೆ. ಈಗ ನಿಮ್ಮ ಪೊಸಿಷನ್ ತಗೊಳ್ಳಿ ಮೇಡಮ್, ನಿಮ್ಮ ಪೊಸಿಷನ್ ತಗೊಳ್ಳಿ ಮಂಥನವ್ರೆ. ಓಕೆ, ನಮ್ಮ 2 ಟೀಮ್ ಫುಲ್ ಜೋಶಲ್ಲಿ ಆಡ್ಲಿಕ್ಕೆ ರೆಡಿ ಆಗಿದೆ. ನಿಮ್ಮ ಟೈಮ್ ಈಗಾಗಲೇ ಶುರುವಾಗಿದೆ. ಬರ್ಲಿ ಜೋರ ಚಪ್ಪಾಳೆ. ಫುಲ್ ಕಪಿ ಫುಲ್ ಹಾಕು. ಸೂಪರ್ ಸೂಪರ್ ಆಗ್ಲಿ. ಇನ್ನು ಕೃತವಾಗಿ ಮಾಡಿ. ಇನ್ನು ವಿಕೃತ ಮಾಡಿ. ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಈ ದೊಣ್ಣೆ ಮೂಗು ಒಂಚೂರು ಮಾಡಿ, ದೊಣ್ಣೆ ಮೂಗಿಗೆ. ಸೂಪರ್, ಇನ್ನು ಟೈಮ್ ಇದೆ, ಆಗುತ್ತೆ. ಕೇವಲ 1 ನಿಮಿಷ ನಿಮಗೆ ಕಾಲಾವಕಾಶ ಇದೆ. ಏನ್ ಮಾಡ್ಬೋದು? ಏನ್ ಮಾಡಕ್ಕಾಗತ್ತೆ? ಇನ್ನು ಏನ್ ಮಾಡ್ಬೋದು ಅಂದ್ರೆ ಈಗ ನೆಕ್ಸ್ಟ್ ಅದು ಪೌಡರ್ ಸ್ವಲ್ಪ ಲಾಪ ಹೊಡಿಬೋದು. ಸ್ವಲ್ಪ ಪೌಡ್ರು ನಿಮ್ಗೆ ಈಗ ಬೇಡ, ಏನ್ ಬೇಕಾದ್ರೆ ಮಾಡಿ. ಏನ್ ಮಾಡಿ ಇವಾಗ? ಓಕೆ, ಎದುರ ಮೋಳಿ ಸೋಮಿ ಅಂದ್ರೆ ನಿಜವಾಗ್ಲೂ ಹಿಂಗೆ ಇರ್ತಾರೆ ಕಣಮ್ಮ. ಒಂದ್ಸತಿ ನಿನ್ನ ಮುಖ ಕನ್ನಡಿಯಲ್ಲಿ ನೋಡ್ಕೊ, ಹೆಂಗ್ ಕಾಣಿಸ್ತೀವಿ. ಎಸ್ ಡೈಲಿ ನೀನ್ ಹೀಗೆ ಮೇಕಪ್ ಮಾಡಿ ಬರ್ತಿ ಗೊತ್ತಾ ನಿಂಗೆ? ಡೈಲಿ ನಿನ್ ಮುಖ ಹಿಂಗೆ ಕಾಣಿಸ್ತಿರುತ್ತೆ ಗೊತ್ತಾ ಪ್ರಾಕ್ಟೀಸ್ ಬರುವಾಗ. ಈಗ ವಿನ್ನರ್ ಯಾರೆಂದು ಡಿಕ್ಲೇರ್ ಮಾಡುವ ಸಮಯ. ನಾವು ಯಾರ ಕೈನ ಮೇಲಕ್ಕೆತ್ತೀವಿ ಅವರು ಈ ಆಟದಲ್ಲಿ ವಿನ್ನರ್. ಓಕೆ, ರೆಡಿ? 3, 2, 1 ಗೋ. ಏನು ಇಲ್ಲ, ಬೀನು ಇಲ್ಲ, ಈ ಆಟ ಟೈ ಆಗಿದೆ. ಬರ್ಲಿ ಜೋರ ಚಪ್ಪಾಳೆ. ಈಗ 2ನೇ ಸೆಗ್ಮೆಂಟ್ ಬಂದಿದ್ದೀವಿ, ಅಂದ್ರೆ 2ನೇ ಆಟಕ್ಕೆ ಬಂದಿದ್ದೀವಿ. ಅಪ್ಪಣ್ಣ, ಈ ಆಟದ ಹೆಸರು ಈ ಆಟದ ರೂಲ್ಸ್ ಅಪ್ಪಣ್ಣ ಹೇಳು. ಈ ಆಟದ ರೂಲ್ಸ್ ಏನು ಬಹಳ ಸಿಂಪಲ್ ಆಗಿದೆ. ಒಂದು ತಂಡದಿಂದ ಇಬ್ರು ಬರ್ತೀರಿ. ಒಬ್ರು ಬೆನ್ನಿಗೆ ಒಬ್ರು ಬೆನ್ನು ಹಾತ್ಕೊಂಡು ಅವರನ್ನ ಹಿಂಬದಿಂದ ಎತ್ಕೊಂಡು ಕೈಗಳಿಂದ ಲಾಕ್ ಮಾಡ್ಕೊಂಡು ನಿಮ್ಮ ಸುತ್ತಮುತ್ತ 2 ಟೇಬಲ್ ಮೇಲೆ ತಿನ್ನುವ ಪದಾರ್ಥಗಳಿಟ್ಟಿದ್ದೀವಿ. ನೀವು ಅದನ್ನ ಒಬ್ರು ಹೋಗಿ ತಿಂತೀರಿ. ತಿಂದಾದ ಮೇಲೆ ನೀವು ಅದರ ಹೆಸರು ಹೇಳೋ ಹಾಗಿಲ್ಲ. ಸೊ ಹಿಂದ್ಗಡೆ ಇರೋರು ಅದನ್ನ ಗುರ್ತಿಸಿ ಯಾವ ಪದಾರ್ಥ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಆದ್ರೆ ಹೇಳುವಾಗ ಅಲ್ಲಿ ಪೋಡಿಯಂ ಅಲ್ಲಿ ನಿಂತಿರುವ ಇನ್ನುಳಿದ ಒಬ್ಬ ವ್ಯಕ್ತಿ ಅದಕ್ಕೆ ಕ್ಲೂ ಕೊಡುವ ಹಾಗಿಲ್ಲ, ಮಧ್ಯದಲ್ಲಿ ಮಾತಾಡೋ ಹಾಗಿಲ್ಲ, ಅವ್ರಿಗೇನು ಮಧ್ಯದಲ್ಲಿ ಇಂಟ್ರಾಕ್ಟ್ ಮಾಡೋ ಹಾಗಿಲ್ಲ. ಈಗ ಈ ಆಟ ಶುರು ಮಾಡಕ್ಕೆ ನನ್ನ ತಂಡದಿಂದ ಕರಿತಾ ಇದ್ದೀನಿ ಸುಪ್ರೀತ್ ಮತ್ತು ನಿಶ್ಚಿತ ಗೌಡ. ನನ್ನ ತಂಡದಿಂದ ಈ ಆಟ ಆಡ್ಲಿಕ್ಕೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ, ನಮ್ಮ ಮಡೆನೂರು ಮನು ಮತ್ತು ಮಾದಾಪುರದ ಮೀಚು. ಬರ್ಲಿ ಜೋರ ಚಪ್ಪಾಳೆ.
ಈ ಆಟ ಆಡುವಾಗ ನಮ್ಮ ಸರಿಗಮಪ ತಂಡದ ಇಬ್ರು ಆಟಗಾರರು ಹೊರಗಡೆ ಇರ್ತಾರೆ, ಒಬ್ರು ಇಲ್ಲೇ ಇರ್ತಾರೆ. ಈಗ ನನ್ನ ತಂಡ ಹೊರಗಡೆ ಇರುತ್ತೆ, ಸೂರಜ್ ಟೀಮ್ ಇಲ್ಲಿ ಆಟ ಆಡುತ್ತೆ. ಕೆದ್ರಮೊಳಿ ಸ್ವಾಮಿ ಬಂದು ಇವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗಮ್ಮ. ಓಕೆ, ನನ್ನ ಟೀಮ್ ಅಲ್ಲಿ ಆಡ್ಲಿಕ್ಕೆ ಬರ್ತಿದ್ದಾರೆ ಮಡೆನೂರು ಮನು ಮತ್ತು ಮಾದಾಪುರದ ಮಿಂಚು ಅವರು. ಬರ್ಲಿ ಜೋರ ಚಪ್ಪಾಳೆ. ಈಗ ನಮ್ಮ ತಂಡದಲ್ಲಿ ಆಡದಿರುವ 2 ಕಂಟೆಸ್ಟೆಂಟ್ಗಳು ನಿಮ್ಮ ಕಣ್ಣಿನ ಬಟ್ಟೆನ ಬಿಚ್ಚಿ ನೀವು ನೋಡಬಹುದು, ಮಾತಾಡೋ ಹಾಗಿಲ್ಲ. ಓಕೆ, ಮಿಂಚು, ಇಲ್ಲಿ ನಿನ್ನ ಆಪೋಸಿಟ್ ಟೇಬಲ್ ಮೇಲೆ 3 ಪ್ಲೇಟ್ ಇದೆ. 3 ಪ್ಲೇಟ್ ಅಲ್ಲಿ ಬೇರೆ ಬೇರೆ ತಿನ್ನುವ ಪದಾರ್ಥಗಳಿದೆ. ನೀ ಅದ್ರ ಬಾಯಿಗೆ ಹಾಕೋಬೇಕು, ಆದ್ರೆ ಅದ್ರ ಹೆಸರು ನೇರವಾಗಿ ಹೇಳೋಂಗಿಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಅದನ್ನ ಆಮೇಲೆ ಕರೆಕ್ಟ್ ಆಗಿ ಕಂಡಿಡ್ಬೇಕು. 1 by 1. ಫಸ್ಟ್ ಮಿಂಚು ತಿಂದ್ರೆ ನೆಕ್ಸ್ಟ್ ಮನು ತಿಂತಾನೆ. ಆಟ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಚಂದ್ರಮೌಳಿ ಸ್ವಾಮಿ, ಆಟ ಶುರು ಮಾಡಿಸ್ತಾ ಇದ್ದೀನಿ. ನಮ್ಮ ತಂಡದ ಮಡೆನೂರು ಮನು ಹಾಗೂ ಮಿಂಚು ಅವರು ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಟೈಮ್ ಈಗ ಶುರುವಾಗ್ತಿದೆ. ಬರ್ಲಿ ಜೋರ ಚಪ್ಪಾಳೆ. ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ಕರೆಕ್ಟಾಗಿ ಎತ್ಕೋಬೇಕು. ಎತ್ತು. 2 kg ರೈಸ್ ತಿಂತ್ಯಾ? ಅಲ್ಲ, ಬಾಸ್ಮತಿ ರೈಸ್ ತಿಂತ್ಯಾ? ಫುಲ್ ತಿನ್ಬೇಕು, ತಿಂದು ಫೀಲ್ ಮಾಡ್ಬೇಕು. ಮಿಂಚು, ಏನಿದು? ಇದು ಉದ್ದುದ್ದ ಇರುತ್ತೆ. ಇದೊಂದು ತರಕಾರಿ. ಮದ್ವೆದ ಹೊಸ್ತ್ರಲ್ಲಿ ಜಾಸ್ತಿ ಮಾಡ್ತಾರೆ, ಟಿವಿಲಿ ನೋಡಿದೀನಿ. ಮಣ್ಣು ಕೇಳಿಸ್ಕೋ, ನೋಡೋ ಉದ್ದ ಇದೆ, ಕಟ್ ಮಾಡಿ ಹಾಕ್ತಾರೆ. ಏನದು? ಮೆಣಸಿನಕಾಯಿ. ಮೆಣಸಿನ್ಕಾಯಿ ಅಲ್ಲ, ಬೇರೆ ಏನೋ ಇದೆ. ಅಗಿಬೋದು, ರಸ ಕುಡಿಬೋದು, ಅದೇ ನುಂಗಕ್ಕಾಗಲ್ಲ. ರಸ ಕುಡಿಬೋದಾ? ರಸ ಅಷ್ಟೇ ಕುಡಿಯೋದು, ಆಮೇಲೆ ಉಗಿತಾರೆ. ಮದ್ವೆ ಅದು ಹೊಸ್ತ್ರೆ ಜಾಸ್ತಿ ಇದೆ ಸಾಂಬಾರ್ ಮಾಡ್ತಾರಂತೆ. ನಾನು ರವಿಚಂದ್ರನ್ ಓಕೆ, ಮನು ಅವರೇ ಬನ್ನಿ. ಈ ದೊಡ್ಡ 13 ಟೈರ್ ಇರುವ ಟ್ಯಾಂಕರ್ ನ ಎತ್ತಿ ಬನ್ನಿ. ಬರ್ಲಿ. ಹಂಗೇರಪ್ಪ, ಏನಿರ್ಬೋದು? ಇದನ್ನ ಕುಯ್ತಾರೆ, ಕೂದು ಭಾಗ ಮಾಡಿ ಎಲ್ಲ ಕಿತ್ತಾಡ್ಕೊಂಡು ತಿಂತಾರೆ. ಕೊನೆಗೆ ತೆಗೆದು ಎಸಿತಾರೆ. ಕಲ್ಲಂಗಡಿ ಇನ್ನೇನು ಕಲ್ಲಂಗಡಿಲೇ ಬಿದ್ದು ಸಾಯಿ ನಿನ್ನ. ಮರದಿಂದ ಕಿತ್ಕೊಬತ್ತೀವಿ, ಕಟ್ ಮಾಡ್ತೀವಿ. ಹಳಸ್ನೇಣ್ಣು. ಅಯ್ಯೋ, ಇನ್ನೂ ಒಂದಿದೆ ಕಣೆ. ಹೇಳಿ ಇನ್ನೊಂದ್ಸಲ. ಅದು ಸುಡ್ಕೊಂಡ್ ತಿಂತೀವಿ. ಬೇರೆ ಏನಾದ್ರೂ ಎಕ್ಸಾಂಪಲ್ ಕೊಡು. ಸುಡ್ಕೊಂಡ್ ತಿಂತೀವಿ ಕಣಿ, ಎಷ್ಟೋ ಸತಿ ತಂದಿಲ್ವಲ್ಲೇ. ಬಿತ್ತ ಕೊಡು. ಬಿತ್ತ ಅಂದ್ರೆ ಏನು? ಬಿತ್ತ ಅಂದ್ರೆ ಅಳಸ್ನೇಣ್ಣು ಒಳಗಡೆ ಇರುತ್ತಲ್ಲ, ಬೀಜ. ಹಲಸಿನ ಬೀಜ. ಅದಕ್ಕೆ ಬಿತ್ತ ಅಂತಾರೆ. ಬೇಡ, ಬಿತ್ತದ್ ಬೇಡ, ಬೇಳೆ ಮುಂದಕ್ಕೆ ಹಲಸಿನ ಬೀಜ. ಓಕೆ, ಹಲಸಿನ ಬೀಜ ನೆಕ್ಸ್ಟ್. ಓಕೆ, ಈಗ ಅವನ ಹೊತ್ಕೋ. ಅವ್ರನ್ನ ಹೊತ್ಕೋ. ರೆಡಿ. ಏನ್ ಬೆಟ್ಟಲ್ಲಿ ಮಲಗ್ದಂಗ ಆಗ್ತಿದ್ಯಾ ಮನು ನಿಂಗೆ? ಕುರ್ಲೋನ್ ಇದು, ಕುರ್ಲೋನ್ ಬೆಟ್ ಸಾಕಾಗಿದೆ. ಅಲ್ಲ ಕಣ, ಮಾದ್ಲಾಪುರ ಬೆಟ್ ಅದು. ಇದೇನು ಗೊತ್ತಾ, ಪ್ರತಿ ಒಂದು ಪೂಜೆಗೂ ಬೇಕು ಈ ಹಣ್ಣು. ಏನು? ಬಾಳೆಹಣ್ಣು. ಈಗ ಮನು ಅವರೇ ಬನ್ನಿ. ಇಲ್ಲದೆ ಬಾಯಿ ತುಂಬ ತಿನ್ನಿದನ್ನ. ಏನೋ ವಾಸನೆ ಬಾಯಲ್ಲಿ ಅಕ್ಕ ಮುಡ್ಸಾಕ ಹಿಂಗು. ಓಕೆ, ಬರ್ಲಿ ಜೋರ ಚಪ್ಪಾಳೆ. ಶ್ರಾವಣ ಮಾಸದಲ್ಲಿ ಮೊದಲನೇ ಶನಿವಾರ ಮಾಡ್ತಾರೆ. ಇದು ಟಿಫನ್. ಇದು ಕುಟುಂಡ್ಯಾ. ಇದಕ್ಕೆ ತರಕಾರಿ ಹಾಕ್ತಾರೆ, ಬಿಳಿ ಅನ್ನ ಹಾಕ್ತಾರೆ, ಎಲ್ಲಾ ತರ ಮಸಾಲೆಗಳು ಹಾಕ್ತಾರೆ. ಅರಸಿಕಾಯಿ. ಇದು ಹೋಟ್ಲಿಗೆ ಹೋದ್ರೆ 110 ರೂಪಾಯಿ ಕಣ ರೇಟು. ನೀನು ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಿದ್ಯಾ ಮಿಂಚು?
ಎಣ್ಣೆ, ಸಾಸಿವೆ, ಜೀರಿಗೆ, ಲವಂಗ, ಆಮೇಲೆ ಸ್ವಲ್ಪ ಮಸಾಲಾ ಐಟಮ್ಸ್, ರೈಸು ಇದನ್ನೆಲ್ಲ ಹಾಕ್ಬಿಟ್ಟು ಕೂಗಿಸ್ತಾರೆ ಕುಕ್ಕರ್ ಅಲ್ಲಿ. ಗಿರೇಸು ಒಂದ್ಸತಿ ಒಂದು ತುತ್ತು ತಿನ್ಬೇಕ್ರಿ ತಗೊಳ್ಳೋದು ತಿನ್ನು. ಅಣ್ಣ ಇದಂತೂ ಸಖತ್ತಾಗಿದೆ. ಇದು ನನ್ನ ಅನಿಸಿಕೆ ಇದು ಯಾವ್ದು ಸೊಸೈಟಿ ಅಕ್ಕಿ ಅಂತ ಅಲ್ಲ, ಇದು ಬಾಸುಮತಿ ಅಕ್ಕಿ ಅನ್ಸುತ್ತೆ. ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಮಡಿನೂರ್ ಮನು ಅವರೇ, ನೀವ್ ಹೇಳುದು 100% ರೈಟ್. ಇದು ಅಂತಿಂತ ಅಕ್ಕಿ ಅಲ್ಲ, ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸ್ಮತಿ ರೈಸ್. ಬರ್ಲಿ ಜೋರ ಚಪ್ಪಾಳೆ. ಬಿರಿಯಾನಿ ಮಾಡಿ, ವೆಜಿಟೇಬಲ್ ಪಲಾವ್ ಮಾಡಿ, ಏನಾದ್ರೂ ಮಾಡಿ, ಅನ್ನದ ಪದಾರ್ಥ ಯಾವ್ದಾದ್ರೂ ಮಾಡಿ, ಇದೇ ನಮ್ಮ ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸುಮತಿ ರೈಸ್ ಇಂದ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಈಗ ಈ ಆಟನ ಮುಂದುವರಿಸೋಣ. ಮನು, ಈಗ ನಿನ್ನ ಸರದಿ. ಓಕೆ, ಮಡಿನೂರ್ ಮನು ಅವರೇ, ಅದನ್ನ ತಿಂದ್ರಿ, ಏನಿರ್ಬೋದು ಅದು? ಇದು ಏನಂತಾರ ಅಣ್ಣ ತಿಂದಿಲ್ಲ ಅನ್ಸುತ್ತಿದೆ. ಮನು, ನೀನ್ ತಿಂದಿಯಲ್ವಾ? ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳು ಸುಮ್ಮನೆ. ಅವ್ಳು ಗೆಸ್ ಮಾಡ್ಬೋದು, ಯಾಕಂದ್ರೆ ಇದು ಮಿಂಚು ಗೊತ್ತಿರುತ್ತೆ ಹೆಣ್ಣು, ಅವಳಿಗೆ ಆಕ್ಚುಲಿ ಫೇವ್ರೇಟ್ ಹಣ್ಣು. ಇದು ಜಾಸ್ತಿ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಇದು ತಳ್ಳಗಾಡಿಲಿ ಮಾಮೂಲಿ ಇಟ್ಟಿರಲ್ಲ, ಇದು ಪ್ಯಾಕೆಟ್ ಏನೋ ಇದು ಮಾಡಿ ಇಟ್ಟಿರ್ತಾರೆ ಎಣ್ಣ. ಇದು ತಿಂತ ಇದ್ರೆ ನನಗೆ ಈ ಮಾವಿನ ಹಣ್ಣು ಅರಿಶಿನ ಎರಡು ಮಿಕ್ಸ್ ಮಾಡಿ ತಿಂದಂಗ ಆಗ್ತೈತೆ ನನಗೆ. ಇದು ಕಿವಿ ಫ್ರೂಟ್. ಕಿವಿ ಫ್ರೂಟ್. ಎಸ್, ಎಕ್ಸಾಕ್ಟ್. ಈಗ ನಿಮ್ಮ ಕಣ್ಣಿನ ಬಟ್ಟೆನ ತೆಗಿತೀರಿ. ನಮ್ಮ ಸೂರಜ್ ಟೀಮ್ನವರು 6 ಸರಿಯಾಗಿ ಹೇಳಿದರೆ. ಬರ್ಲಿ ಜೋರದ ಚಪ್ಪಾಳೆ. ಇದೇ ಖುಷಿಯಲ್ಲಿ ಹೋಗ್ತೀರಿ ನಿಮ್ಮ ಪೋಡಿಯಂ ಕಡೆಗೆ. ಈಗ ಈ ಆಟವನ್ನ ಮುಂದುವರಿಸಿ ಆಡಕ್ಕೆ ಬರ್ತಾ ಇದೆ ನನ್ನ ಟೀಮ್. ಕೆದರ್ಮೊಳಿ ಸ್ವಾಮಿ, ಶುರು ಮಾಡಕ್ಕೆ ಕರ್ಕೊಂಡು ಬಾರಮ್ಮ. ಕೆದರ್ಮೊಳಿ ಸ್ವಾಮಿ, ಇವರ ಆಟವನ್ನ ಶುರು ಮಾಡ್ತಿದೀವಿ. ಇವರ ಟೈಮ್ ಸ್ಟಾರ್ಟ್ಸ್ ನೌ. ಇದ್ರ ಬಗ್ಗೆ ಹಾಡು ಮಾಡಿದ್ದಾರೆ. ಚಿತ್ರಾನ್ನ ಅಲ್ಲ, ಉಪ್ಪಿಟ್ಟು ಅಲ್ಲ, ರವಿಚಂದ್ರನ್ ಅವ್ರು ಮಾಡಿರೋದು. ಪಾಯಸ, ತರಕಾರಿ ಉದ್ದ ಇರುತ್ತೆ. ತರಕಾರಿ, ಬೀನ್ಸು, ಇನ್ನೊಂದು ಕ್ಯಾರೆಟ್, ಇನ್ನೊಂದು ಕ್ಯಾರೆಟ್ ಸಣ್ಣ ಸಣ್ಣ ಕಟ್ ಮಾಡೋದಲ್ಲ. ಅಯ್ಯೋ ಇದು ಉದ್ದಕ್ಕೆ ಕಟ್ ಮಾಡೋದು. ಇದು ಉದ್ದುದ್ದು ಕಟ್ ಮಾಡೋದ. ಹಾ, ಬೀನ್ಸು, ಇನ್ನೊಂದು ಬೇರೆ ನುಗ್ಗೆಕಾಯಿ. ನುಗ್ಗೆಕಾಯಲ್ಲಿ ಮಾಡ್ತಾರಾ? ಎಸ್, ಈಗ ನೆಕ್ಸ್ಟ್. ಓಕೆ, ಮುಂದೆ ನೀವು ಅವ್ರನ್ನ ಎತ್ತುತ್ತೀರಾ? ಎತ್ತಿ ಎತ್ತಿ. ಓಕೆ, ಏನಿದು? ಇದು ಅಡ್ಗೆಗೆ ಹಾಕ್ತಾರೆ. ಅಡಿಗೆ ಹಾಕ್ತಾರ? ಅದಿದ್ರೆ ಮಂಗಮ್ಮ ಹಿಂಗೋ. ಎಕ್ಸಾಕ್ಟ್ಲಿ. ಓಕೆ, ಬರ್ಲಿ ಜೋರ ಚಪ್ಪಾಳೆ. ನೆಕ್ಸ್ಟ್ ಚೇಂಜ್. ಇದು ಹಣ್ಣು. ಹಣ್ಣ, ಹಾ, ಆಪಲ್, ಅಲ್ಲ, ಗ್ರೇಪ್ಸ್, ಉದ್ದಕ್ಕಿರುತ್ತೆ. ಬಾಳೆಹಣ್ಣು. ಸೂಪರ್, ನೆಕ್ಸ್ಟ್ ನೀವು ಎತ್ತಿದ್ದೀರಾ? ಹಣ್ಣು, ಹಣ್ಣು ಕಣೋ, ಹುಳಿ ಹುಳಿ ಇರುತ್ತೆ. ಹುಳಿ ಪುನರ್ ಹುಳಿ, ಗ್ರೀನ್ ಕಲರ್ ಇರುತ್ತೆ. ಆ ಹೆಸರು ಒಂದು ಪಕ್ಷಿನೂ ಇದೆ. ಕಿವಿ. ಹಾ, ಎಕ್ಸಾಕ್ಟ್ಲಿ. ಸೂಪರ್, ಚಪ್ಪಾಳೆ. ನೆಕ್ಸ್ಟ್ ಬರ್ರಿ 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 ಬರ್ರಿ. ಎಲ್ಲಿದೆ ಆಟ ಈಗ? ಚೆನ್ನಾಗಿದೆ ಇದು. ತಿನ್ನಿ ತಿನ್ನಿ. ಏನಿದು? ಖಂಡಿತ ಗೊತ್ತಿಲ್ಲ ಇದು ನಂಗೆ. ಏನೋ ಇನ್ನೊಂದ್ಸಲ ತಿನ್ನಿ, ಇನ್ನೊಂದು ತಿನ್ನಿ. ಅದಂದ್ರೆ ಕೆಲವೆಲ್ಲ ಟ್ರೈ ಮಾಡಿ, ಇನ್ನೊಂದು ತಿನ್ನಿ. ಟ್ರೈ ಮಾಡಿ, ಟ್ರೈ ಮಾಡಿ. ಸುಪ್ರೀತ್. ಅಲ್ಲ, ಏನು ಅಂತ ಗೊತ್ತಿಲ್ಲ. ಹೆಂಗಿದೆ ಟೇಸ್ಟು? ಸರಿಯಾಗಿ ತಿನ್ನಿ, ಸ್ಮೆಲ್ ಅಲ್ಲಿ ಗೊತ್ತಾಗಲ್ವಾ? ಇದು ಅದು ಮತ್ತೆ ಮುಳ್ಳಿರುತ್ತೆ. ಹಲಸಿನಣ್ಣು ಅದ್ರದ್ದು ಇದರಿಂದ ಹುಟ್ಟತ್ತೆ. ಹಲಸಣ್ಣು ಇದರಿಂದ ಹುಟ್ಟುತ್ತೆ ಅಂದ್ರೆ? ಹಲಸಣ್ಣು ಇದರಿಂದ ಹುಟ್ಟತ್ತೆ. ಇದರಿಂದ ಹುಟ್ಟುತ್ತಾ? ಹ್ಞೂ ಕಣೆ, ಇದನ್ನ ಹಾಕಿ. ಬೀಜ. ಎಸ್, ಹಲಸಿನಣ್ಣು ಬೀಜ. ಎಸ್, ನೆಕ್ಸ್ಟ್. ಇದು ತಿಂದ ಮೇಲೆ
ಇದ್ರ ಸ್ಪರ್ಶ ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬೇಕು. ತಿಂಡಿಗ್ ಮಾಡ್ತಾರೆ ಇದನ್ನ. ತಿಂಡಿಗೆ ಮಾಡ್ತಾರ ತರಕಾರಿ ಗಿರ್ಕಾರಿ ಹಾಕ್ತಾರೆ. ಎಲ್ಲದಕ್ಕೂ ಹಾಕ್ತಾರೆ. ಹೇಳ್ಕೊಂಡು ಹೋಗು ಹಂಗೆ ತಿಂಡಿ ಐಟಮ್ಸ್. ತಿಂಡಿ ಬೆಳಗ್ಗೆ ತಿಂಡಿ ನಾಷ್ಟ ಉಪ್ಪಿಟ್ಟು. ಅಲ್ಲ, ಅನ್ನದಲ್ಲಿ ಮಾಡೋದು ಅನ್ನದಲ್ಲ, ಚಿತ್ರಾನ್ನ. ಅಲ್ಲ. ನೆಕ್ಸ್ಟ್ ತರಕಾರಿ ಎಲ್ಲ ಹಾಕ್ತಾರೆ ಜಾಸ್ತಿ. ಬಟಾಣಿ ಹಾಕ್ಬೋದು, ಕ್ಯಾರೆಟ್ ಅದು ಇದು ಎಲ್ಲ ಹಾಕ್ತಾರೆ. ವೆಜ್ ಬಿರಿಯಾನಿ. ಅದೇ ಓಕೆ, ಈಗ ನಿಮ್ಮ ಇಬ್ರು ಕಣ್ಣಿನ ಬಟ್ಟೆನ ತೆಗೀರಿ. ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸ್ಮತಿ ರೈಸ್ ತಿಂದ ಖುಷಿಯಲ್ಲಿ ನೀವು ಪೋಡಿಯಂಗೆ ಹೋಗ್ತೀರಿ. ಈ ಆಟದಲ್ಲಿ ಗೆದ್ದಿದ್ದು ಬೇರೆ ಯಾರು ಇಲ್ಲ. ಈ ಆಟನು ಟೈ ಆಗಿದೆ. ಸೊ ನಿಮ್ಮ ಪಾಯಿಂಟ್ಸ್ ನಿಮ್ಮ ಹತ್ರನೇ ಇದೆ. ಓಕೆ, ಅವರು ಈ 6 ಪದಾರ್ಥಗಳ ಬಗ್ಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರಿ. ಸೊ ಇಲ್ಲಿ ಟೈ ಆಗಿದೆ. ಈಗ ನಾವು ಮುಂದಿನ ಸೆಟಪ್ ಗೆ ಹೋಗೋಣ. ಮುಂದಿನ ಸೆಟಪ್ ನ ತಗೊಂಡು ಬಾ ಕೆದರ್ಮೋಳಿ ಸ್ವಾಮಿ. ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಸಂಚಿಕೆಯ ಮುಂದಿನ ಆಟ ಸೂಪರ್ ಹಿಟ್ಟು. ಈ ಆಟದಲ್ಲಿ 2 ತಂಡದಿಂದ ಒಬ್ಬೊಬ್ಬರು ಬಂದು ಆಟ ಆಡ್ತೀರಿ. ಮೊದಲು ಒಬ್ಬರು ಆಡ್ತೀರಿ, ಆಮೇಲೆ ಒಬ್ಬರು ಆಡ್ತೀರಿ. ಓಕೆ, ಇಲ್ಲಿ ಬಂದು ನಿಂತಾಗ ನಾವು ನಿಮಗೆ ಯಾವ ವಿಷಯ ಬೇಕಾದ್ರೂ ಕೇಳಬಹುದು. ಉದಾಹರಣೆಗೆ ಟಂಗ್ ಟ್ವಿಸ್ಟ್ ಗಳು ಕೇಳಬಹುದು, ಅಥವಾ ಈ ಕರ್ನಾಟಕದ ಜಿಲ್ಲೆಗಳು ಎಷ್ಟಿದ್ದಾವೆ ಹೇಳಿ ಅಂತ ಹೇಳ್ಬಹುದು. ನೀವು ಅಷ್ಟು ಜಿಲ್ಲೆಗಳನ್ನ ಈ ಒಂದು ಫ್ಲೋ ಅಲ್ಲಿ ಹೇಳಬೇಕು. ಎಲ್ಲಿ ಮಧ್ಯದಲ್ಲಿ ಪಂಬಲ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ನೀವು ನಿಲ್ಸಿ ಪಂಬಲ್ ಏನಾದ್ರು ಮಾಡಿದ್ರೆ ನಮ್ಮ ಕೆದರ್ಮೋಳಿ ಸ್ವಾಮಿ ಒಂದು ಶಿಕ್ಷೆ ಕೊಡ್ತಾಳೆ. ಅದೇನು ಅಂತ ನೀವು ಇಲ್ಲಿ ಆಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ಈಗ ನನ್ನ ತಂಡದಿಂದ ಮೊದಲಿಗೆ ಆಡ್ಲಿಕ್ಕೆ ಬರ್ತಿರೋರು ಬೇರೆ ಯಾರು ಅಲ್ಲ, ಮಿಸ್ ಮಂಥನ ಅವರು. ಬರ್ಲಿ ಜೋರ ಚಪ್ಪಾಳೆ. ಓಕೆ ಮಂಥನ್ ಅವರೇ, ನಿಮ್ಮ ಆಟದ ಸಮಯ ಈಗಾಗಲೇ ಶುರುವಾಗ್ಲಿಕ್ಕಾಗಿದೆ. ನಾವು ಪೋಡಿಯಂಗೆ ಹೋಗ್ತಿದ್ದೀವಿ. ಮಂಥನ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಿಮ್ಮ ವಿಷಯ ಏನು ಅಂದ್ರೆ ಎಲ್ಲಾ ಪಕ್ಷಿಗಳ ಹೆಸರನ್ನ ಕನ್ನಡದಲ್ಲಿ ಹೇಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಾಗೆ, ಗಿಣಿ, ಪಾರಿವಾಳ, ಗುಬ್ಬಚ್ಚಿ, ನವಿಲು. ಎಲ್ಲಿಗೋಡು ಹೋಗಂಗಿಲ್ಲ. ಕಂಟಿನ್ಯೂ ಮಾಡಿ. ಏನ್ ನಾವು ಬಂದಂಗ ಆಡ್ತೀರಾ? ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಬೇಗ. ಯಾವುದು ಗೊತ್ತಿಲ್ಲ. ಇಲ್ಲ ಹೊಡಿತಾರೆ. ಏನ್ ಹೇಳ್ಬೇಕು ಇವಾಗ? ಅದೇ ಕಂಟಿನ್ಯೂ, ಪಕ್ಷಿಗಳ ಹೆಸರು ಹೇಳ್ಬೇಕು. ಸೇಮ್ ಪಕ್ಷಿ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಪ್ಲೀಸ್ ಹೊಡಿಬೇಡಿ. ಹೊಡಿಯಲ್ಲ. ಕಾಗೆ, ಗುಬ್ಬಚ್ಚಿ, ಪಾರಿವಾಳ, ನವಿಲು, ಗಿಣಿ. ಸೂಪರ್. ಬರ್ಲಿ. ಕಂಟಿನ್ಯೂ ಮಾಡಿ. ಗಿಣಿ, ಹದ್ದು, ಅದು ಮತ್ತೆ ಅಯ್ಯೋ ಆಗುತ್ತೆ. ನೀವು ನಿಲ್ಸಿದ್ರೆ ಶಿಕ್ಷೆ ಕೊಡ್ತಾನೆ ಇರ್ತಾರೆ ಕೆದರ್ಮೋಳಿ ಸ್ವಾಮಿ. ಗರುಡ ಮತ್ತೆ ದೇವುಡ, ಬರುಡ ಗೊತ್ತಾಗ್ತಿಲ್ಲ. ಸಾರಿ, ಗೊತ್ತಾಗ್ತಿಲ್ಲ ನಂಗೆ. ಓಕೆ, ಈಗ ನಿಮ್ಗೆ ಚೇಂಜ್ ಮಾಡ್ತೀನಿ. ಓಕೆ, ಈಗ ನಿಮ್ಗೆ ತುಂಬಾ ಈಸಿ ಆಗಿರೋ ಟಾಪಿಕ್ ಕೊಡ್ತಿದ್ದೀನಿ. ಅದು ಬೇರೆ ಯಾವ್ದು ಅಲ್ಲ, ನಮ್ ಜೀ ಕನ್ನಡ ವಾಹಿನಿಲಿ ಬರೋ ಎಲ್ಲಾ ಸೀರಿಯಲ್ ಹೆಸರು ಹೇಳ್ಬೇಕು. ಬರ್ಲಿ ಜೋರ ಚಪ್ಪಾಳೆ. ಸೀರಿಯಲ್ ಹೆಸರು ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್. ಇಟ್ಟು ಸ್ಟಾರ್ಟ್. ಹತ್ರ ಬನ್ನಿ. ಸಂಜೆ 6 ಗಂಟೆಯಿಂದ ಶುರು ಆಗುತ್ತೆ. ಫಸ್ಟ್ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ಹೇಳಿ. ಮಹಾದೇವಿ, ಯಾರೇ ನೀ ಮೋಹಿನಿ. ಅಷ್ಟೇ. ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ, ಅದನ್ನ ಎಲ್ಲಿ ಪಂಬಲ್ ಮಾಡದೆ ಹೇಳ್ಬೇಕು. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ, ಇದನ್ನ ಕಂಟಿನ್ಯೂ ಹೇಳ್ಬೇಕು, ಎಲ್ಲಿ ಪಾಸ್ ಮಾಡಲ್ಲ. ರೆಡಿ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಕಂಬಪ್ಪ. ಹಿಂದೆ ಹೋಗೋಂಗಿಲ್ಲ. ಹಿಂದೆ ಹೋದ್ರೆ ತುಂಬಾ ಫೋರ್ಸ್ ಅಲ್ಲಿ ಬರುತ್ತೆ. ಕಂಟಿನ್ಯೂ. ಬರ್ಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ. ಓಕೆ, ಕಂಟಿನ್ಯೂ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಚೇಂಜ್ ಮಾಡ್ತಿದ್ದೀನಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಮುಂದೆ ಬನ್ನಿ. ನೀವು ಮುಂದೆ ಬರ್ತಿಲ್ಲ. ಕಪ್ಪು ಕುಂಕುಮ, ಮುಂದೆ ಬನ್ನಿ. ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬರ್ತಿರುತ್ತೆ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಂಪು ಕುಂಕುಮ, ಕುಮ.
ಕಪ್ಪು ಕುಂಕುಮ ಕೆಂಪು ಕುಂಕುಮ 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 ಕಪ್ಪು ಕುಂಕುಮ ಕೆಂಪು ಓಕೆ ಈಗ ಚೇಂಜ್ ಮಾಡ್ತಾ ಇದೀನಿ ಇಂಗ್ಲಿಷ್ ರೈಮ್ಸ್ ಹೇಳಿ. Twinkle, twinkle, little star, how I wonder. ಅವ್ನು ತೂಂದ್ರೆ ಹೊಡಿತದೆ. Twinkle, twinkle, little star, how I wonder what you are. Up above the makes of my. ನೆಕ್ಸ್ಟ್ Johnny, Johnny, yes, Papa. Eating sugar, no, Papa. Up above. ಟೆಲ್ಲಿಂಗ್ ಲೈಸ್ ಮಿಂಚು ಪಪ್ಪ. ಓಕೆ ಈಗ ಕನ್ನಡದ ಹಾಸ್ಯ ಕಲಾವಿದರ ಹೆಸರುಗಳು ಹೇಳ್ಬೇಕು ಒಂದ್ ಕಡೆಯಿಂದ. ರೆಡಿ? ರಂಗಾಯಣ ರಘು. ಹಾ. ಇವರು ಯಾರು? ಇವರು ಯಾರು? ಶರಣ್. ಹಾ. ಮತ್ತೆ ಓಕೆ. ಮಂಥನ್ ಅವರು ಈ ಆಟದಲ್ಲಿ ಒಟ್ಟು 26 ಸಾರಿ ಈ ಬಾಕ್ಸ್ ಇಂದ ಹಿಟ್ಟನ್ನ ಮುಖಕ್ಕೆ ಹೊಡೆಸ್ಕೊಂಡಿದ್ದಾರೆ. ಬರ್ಲಿ ಜೋರದ ಚಪ್ಪಾಳೆ. ಇದೇ ಖುಷಿಯಲ್ಲಿ ಈ ಸ್ಪೆಕ್ಸ್ ಅನ್ನ ತೆಗೆದು ನೀವು ನಿಮ್ಮ ಪೋಡಿಯಂಗೆ ಹೋಗಿ. ಎಸ್ ಮಂತು ಒಂದು ನಿಮಿಷ ಅನುಭವ ಹಂಚ್ಕೊಂಡು ಹೋಗ್ಬಿಡಿ ನಿಮ್ದು 2 ನಿಮಿಷ. ನಿಜವಾಗ್ಲೂ ಏನೇ ಮೈಂಡ್ ಅಲ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದ್ರು ಇಲ್ಲಿ ದೇವ್ರನೇ ಆಡಕ್ಕಾಗಲ್ಲ. ನಾನು ಅಲ್ಲೆಲ್ಲ ಏನೇನೋ ಅನ್ಕೊಂಬಂದೆ, ಇಲ್ಲಿ ಹಂಗೇಳಣ ಹಿಂಗೇಳಣ ಅಂತ. ಇದು ಹೊಡಿಯೋ ಫೋರ್ಸ್ಗೆ ಎಲ್ಲ ಮರ್ತೋಗುತ್ತೆ. ವೆರಿ ನೈಸ್, ಸೂಪರ್, ಎಂಜಾಯ್ ಮಾಡಿದೆ. ಬನ್ನಿ. ಓಕೆ ಸೂಪರ್ ಹೇರ್ ಸ್ಟೈಲ್. ಈಗ ನನ್ನ ತಂಡದಿಂದ ಆಡಲು ಬರ್ತಿದ್ದಾರೆ ತನುಷಾ. ಈಗ ನಿಮ್ಮ ಸಮಯನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಪೋಡಿಯಂಗೆ ಹೋಗಿ ನಿಮಗೆ ವಿಷಯ ಕೊಡ್ತೀವಿ, ಅಲ್ಲಿಂದ ಶುರು ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾದ ಹಾಡುಗಳನ್ನ ಹಾಡಬೇಕು, ಬಿಟ್ಟು ಬಿಡದೆ ಬೇರೆ 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 ಒಂದೊಂದು ಪಲ್ವಿ ಮಾತ್ರ ಹಾಡಬೇಕು, ಎಲ್ಲ ಹಾಡೋಗಿಲ್ಲ. ಹಾಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ. ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಗಂಧದ ಗುಡಿ. ಈಗ ಚೇಂಜ್ ಮಾಡ್ತಿದ್ದೀನಿ. ಕನ್ನಡ ಚಿತ್ರರಂಗದ ಖಳನಾಯಕರ ಹೆಸರನ್ನ ಒಂದ್ ಕಡೆಯಿಂದ ಹೇಳ್ತಾ ಹೋಗ್ಬೇಕು. ರವಿಶಂಕರ್. ಓಡುವಂಗಿಲ್ಲ, ಇಂದ ಬರೋಂಗಿಲ್ಲ, ಬೇಗ ಇಲ್ಲಪ್ಪ. ಎಸ್ ರವಿಶಂಕರ್. ಇಲ್ಲ, ಹಿಂದೆ ಹೋಗೋಂಗಿಲ್ಲ. ಹಿಂದೆ ಹೋಗುವಾಗಿಲ್ಲ. ಮತ್ತೆ ರವಿಶಂಕರ. ಇನ್ನು ರವಿಶಂಕರ್ ಅಲ್ಲ, ಶಂಕರ್ ರವಿ. ಕಂಟಿನ್ಯೂ ಬೇಗ. ಸುದೀಪ್. ಹಿಂದೆ ಹೋಗೋಂಗಿಲ್ಲ. ವಿಲನ್ ರೋಲ್ ಮಾಡಿದ್ದಾರೆ. ಬಟ್ ಕನ್ನಡದಲ್ಲಿ ಯಾರು ಖಳನಾಯಕರು ಅದು ಬಹಳ ಇಂಪಾರ್ಟೆಂಟ್. ಓಕೆ, ಇವಾಗ ಟೈಮ್ ಸ್ಟಾರ್ಟ್ಸ್ ನೌ. ರವಿಶಂಕರ್. ಹಿಂದೆ ಹೋಗೋಂಗಿಲ್ಲ, ಮುಂದೆ ಬನ್ನಿ. ಹಿಂದೆ ಹೋಗೋಂಗಿಲ್ಲ, ರವಿಶಂಕರ್ ಅವರೇ ಹಿಂದೆ ಹೋಗೋಂಗಿಲ್ಲ. ಓಕೆ, ಕೈ ತೆಗಿ. ರವಿಶಂಕರ್ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಓಕೆ. ವಿಷ್ಣುವರ್ಧನ್. ಓ ನಾಗರ ಹೌಲ್ ಮಾಡಿಲ್ವಾ? ಈಗ ನಿಮ್ ಪ್ರಶ್ನೆ ಚೇಂಜ್ ಮಾಡ್ತೀನಿ. ಈಗ ನಮ್ಮ ಕನ್ನಡದ ಫೇಮಸ್ ಹೀರೋಯಿನ್ಗಳು ಯಾರ್ಯಾರು ಹೆಸರು ಹೇಳಿ ಬೇಗ. ರಚಿತಾ ರಾಮ್, ರಮ್ಯಾ, ರಚಿತಾ ರಾಮ್, ರಮ್ಯಾ, ರಚಿತಾ ರಾಮ್, ರಮ್ಯಾ, ರಕ್ಷಿತಾ, ಮತ್ತೆ ರಕ್ಷಿತಾ ಮತ್ತೆ ರಮ್ಯಾ. ರಚಿತಾ ರಾಮ್, ರಕ್ಷಿತಾ, ರಮ್ಯಾ, ಮತ್ತೆ ರಮ್ಯಾ, ರಕ್ಷಿತಾ. ಯಾವ್ದಾದ್ರು ಹೆಸರು ಹೇಳಿ ಅವರೆಲ್ಲ ಹೀರೋಯಿನ್ಸ್ ಓಕೆ, ಆಗಿರ್ತಾರೆ. ಈಗ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ. ರೆಡ್ ಲಾರಿ, ಯೆಲ್ಲೋ ಲಾರಿ, ಇದನ್ನ ಸ್ಪೀಡ್ ಆಗಿ Red ಲಾರಿ, yellow ಲಾರಿ. ಓಕೆ, ಇನ್ನು ಲಾರಿಯನ್ನು ಪೂರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಕರೆಕ್ಟ್ ಆಗಿ ಹೇಳಿ. ಓಕೆ, ನಿಮ್ಮ ಸಮಯ ಈಗ ಶುರು ಹೋಯ್ತು. ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಹಿಂದೆ ಹೋಗೋಂಗಿಲ್ಲ. ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ, ರೆಡ್ ಲಾರಿ, ಯೆಲ್ಲೋ ಲಾರಿ. ಓಕೆ, ಚೇಂಜ್. 1ರಿಂದ 100ರವರೆಗೂ ಬೆಸ ಸಂಖ್ಯೆಗಳು ಹೇಳಿ. 1, 3, 5, 7, 9, 11, 13, 15, 17, 29,
23 ಸಾರಿ 21 ಮತ್ತೆ ರಮ್ಯಾ, ರಕ್ಷಿತಾ, ರಚಿತಾ. ಇಲ್ಲ ಮತ್ತೆ ಒಂದು ಕಂಟಿನ್ಯೂ ಮಾಡ್ಲಾ ಕಂಟಿನ್ಯೂ 17 ಸಾರಿ 17 17 ಹಾ, 19 ಹಾ. 21 ಹಾ. 23 25 27 29 ಹ್ಮ್. 31 ಹ್ಮ್. 33 ಹ್ಮ್. 35 ಹ್ಮ್. 37 ಹ್ಮ್. 39 ಇದು ಫಾಸ್ಟ್ ಆಗ್ಬೇಕಿದು. 41 ಹಾ. 43 ಹಾ. 45 ಹಾ. 47 49 51 Correct. 53 55 57 59 61 63 65 67 ಇನ್ನದೇ ರವಿಶಂಕರ್, ಸುದೀಪ್, ದರ್ಶನ್, ವಿಷ್ಣುವರ್ಧನ್. ಓಕೆ, ಈಗ ಕನ್ನಡದ ಹೆಸರಾಂತ ಮಹಿಳಾ ಗಾಯಕಿಯರು ಯಾರು? ಕನ್ನಡದಲ್ಲಿ ಹೇಳ್ಬೇಕಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ಐ ಮೀನ್ ಓಕೆ ಹೆಸರನ್ನ ಹೇಳಿ. ಪಿ ಸುಶೀಲಾ, ಎಸ್ ಜಾನಕಿ ಅಮ್ಮ, ಶ್ರೇಯಾ ಘೋಷಾಲ್, ಅನುಪಮಾ ಭಟ್, ಸುನಿಧಿ ಚೌಹಾನ್, ಮೈದಾ ಚಲೋ, ಅನುಷಾ. ಆಗೋಯ್ತು ಬಿಡಿ 21 30 ಹೇಳ್ಬೇಕು, ಇಲ್ಲ ಹೊಡಿತಾ ಇರ್ತಾರೆ. ಎಸ್ ಜಾನಕಿ ಅಮ್ಮ, ಪಿ ಸುಶೀಲಾ, ಮತ್ತೆ ರಮ್ಯಾ, ರಕ್ಷಿತಾ, ರಚಿತಾ. ರವಿಶಂಕರ್, ದರ್ಶನ್, ವಿಷ್ಣುವರ್ಧನ್. ಓಕೆ, ಕೊನೆ 10 ಸೆಕೆಂಡ್ ಬಾಕಿ ಇದೆ. ಕೌಂಟ್ 10 9 8 7 6 5 4 3 2 1. ಬರ್ಲಿ ಜೋರ ಚಪ್ಪಾಳೆ. ತುಂಬಾ ಚೆನ್ನಾಗಿ ಆಡಿದ್ರಿ. ಆಟ ಹೇಗಿತ್ತು ನಿಮ್ ಪ್ರಕಾರ? ಚೆನ್ನಾಗಿತ್ತು. ಕಾನ್ಸಂಟ್ರೇಟ್ ಮಾಡಕ್ ಟ್ರೈ ಮಾಡ್ದೆ, ಬಟ್ ಎಷ್ಟೇ ಟ್ರೈ ಮಾಡಿದ್ರು ನಾನು ನಿಮ್ಮ ಪ್ರೊಫೆಷನ್ ಅದೇ ಕೇಳಿದೆ. ನಾನು ಟ್ರೈ ಮಾಡ್ದೆ. ಇದು ಎಂಡಿಂಗ್ ಅಲ್ಲಿ ಕೇಳ್ಬಿಟ್ರಿ ಏನು ತಲೆನೇ ಇದು ಓದಿಲ್ಲ ನಂಗೆ. ಕೆದರುಮೋಳಿ ಸೋಮಿಯ ತಂಗಿ ಬಿದುರುಮೋಳಿ ಭೀಮಿ ಅಂತ ಹೇಳಿ ಹೆಸರು. ಬಹಳ ಕೆಟ್ಟವಳು ಆಯ್ತಾ? ಸೊ ಅದಕ್ಕೆ ಇವ್ರ ಜೊತೆ ಆಡೋ ಸ್ವಲ್ಪ ಹುಷಾರಾಗಿ ಆಡಿ. ಸಕ್ಕದಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಯಲ್ಲಿ ಪೋಡಿಯಂ ಕಡೆ ಹೋಗ್ತೀರಿ. ಈಗ ಈ ಆಟದಲ್ಲಿ ಯಾರು ವಿನ್ನರ್, ಯಾರು ಸೋತಿದಾರಂತ ನೋಡುವ ಸಮಯ. ಮಂಥನ ಅವರು ಈ ನಮ್ಮ ಬಿದ್ರುಮೋಳಿ ಭೀಮಿ ಕಡೆಯಿಂದ 26 ಸತಿ ಹಿಟ್ಟನ್ನ ಮುಖಕ್ಕೆ ಹೊಡೆಸ್ಕೊಂಡಿದ್ರು. ಸೊ ನನ್ನ ತಂಡದಲ್ಲಿ ತನುಷ್ ಅವರು ಹೊಡೆಸ್ಕೊಂಡಿದ್ದಾರೆ ಬರೋಬ್ಬರಿ 29 ಸಾರಿ. ಸೊ ಈ ಗೇಮ್ ಅಲ್ಲಿ ಕ್ಲಿಯರ್ ಆಗಿದೆ. ನಮ್ಮ ಕಾಮಿಡಿ ಕಿಲಾಡಿ ತಂಡದ 3 ಜನ ಗೆದ್ದಿದ್ದಾರೆ. ಬನ್ನಿ ಜೋರದ ಚಪ್ಪಾಳೆ. ಓಕೆ, ನನ್ನ ತಂಡದ ಪಾಯಿಂಟ್ಸ್ 3000 ಹಂಗೆ ಉಳಿಸ್ಕೊಂಡು ಬಂದಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ನನ್ನ ತಂಡದಲ್ಲಿ ಈಗ ನಮ್ಮ ಕೊನೆಯ ಸುತ್ತಿನ ಆಟದ ಹೆಸರು ಬುಡಕ್ಕೆ ನಿಮ್ಮ ಬುಡಕ್ಕೆ. ನಿಮ್ಮ ಬುಡಕ್ಕೆ ಆಟದ ರೂಲ್ಸ್ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಬೆಸ್ಟ್ ಆಫ್ 3 ಡೈಸ್ ಹಾಕ್ತಿವಿ. ನನ್ನ ಹತ್ರ ಒಂದು ಚೊಂಬಿದೆ, ಇದ್ರಲ್ಲಿ ಡೈಸ್ ಇದೆ. ನಾನು ಬೆಸ್ಟ್ ಆಫ್ 3 ಡೈಸ್ ಹಾಕ್ತೀನಿ. ಅದರಲ್ಲಿ 2 ಯಾರು ಗೆಲ್ತಾರೆ ಅವರು ವಿನ್ನರ್ ಆಗ್ತಾರೆ, ಯಾರು 1 ಗೆಲ್ತಾರೆ ಅವರು ಲೂಸರ್ ಆಗ್ತಾರೆ. ಓಕೆನಾ? ಟೈ ಆದ್ರೂ ಆಗ್ಬೋದು. ಟೈ ಆದ್ರೆ ಮತ್ತೆ ಇನ್ನೊಂದ್ಸತಿ ನಾವು ಆಟ ಆಡಿಸ್ತೀವಿ. ಸೊ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರೇ ಫೈನಲ್ ಆಗಿ ವಿನ್ನರ್ ಆಗ್ತಾರೆ. ಓಕೆ, ಇಡೀ ಸಂಚಿಕೆ ವಿನ್ನರ್ ಆಗ್ತಾರೆ. ಈಗ 500 ಪಾಯಿಂಟ್ಸ್ ಅಷ್ಟೇ ನಿಮಗೆ ಹಿಂದೆ ಮುಂದೆ ಇದೆ. ನಿಮ್ಮ ಹತ್ರ 500 ಪಾಯಿಂಟ್ಸ್ ಕಡಿಮೆ ಇದೆ, ಅವ್ರ ಹತ್ರ ಜಾಸ್ತಿ ಇದೆ. ಬಟ್ ಈ ಆಟದಲ್ಲಿ ನೀವು ಗೆದ್ರೆ ಟೈ ಆಗುತ್ತೆ. ಈ ಆಟ ಆಡ್ಲಿಕ್ಕೆ ನನ್ನ ತಂಡದಿಂದ ಬರ್ತಿದ್ದಾರೆ ತನುಷಾ. ಓಕೆ, ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ಮಿಸ್ ಮಂಥನ ಅವರು. ಬರ್ಲಿ ಜೋರ ಚಪ್ಪಾಳೆ. ಅಪ್ಪನ, ನನ್ನ ಕೈ ರುಚಿ ಬಗ್ಗೆ ಏನ್ ಹೇಳ್ತೀರಿ? ನಿನ್ನ ಕರಿ ಕೈ ಬಗ್ಗೆ ಈಗಾಗಲೇ ಇತಿಹಾಸದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅತಿ ಹೆಚ್ಚು ಬುಡಬಡಿಕೆ ನಿಮ್ಮ ಬುಡಕೆ ಆಟದಲ್ಲಿ ಇವನು ಸೋತಿದ್ದಾನೆ. ಅವ್ರ ತಂಡ ಸೋತಿದೆ. ಯಾಕಂದ್ರೆ ಇವನು ಡೈಸ್ ಹಾಕಿದಕ್ಕೆ, ಇವನ ಕರಿ ಕೈಯಿಂದ ಹಾಕಿರೋದಕ್ಕೆ ಅದು ಹಂಗಾಗಿರೋದು. ಆದ್ರೆ ಇವತ್ತು ಈ ಆಟದ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ನಾನು ನನ್ನ ತಂಡಕ್ಕೆ ಡೈಸ್ ಹಾಕ್ತಾ ಇಲ್ಲ, ನಿಮ್ ತಂಡಕ್ಕೆ ಡೈಸ್ ಹಾಕ್ತಿದ್ದೀನಿ. ನಮ್ ತಂಡದಲ್ಲಿ ನಾವ್ ಹಾಕ್ತಿವಿ, ನೀವ್ ಯಾಕೆ ಹಾಕ್ತಿರಿ? ಕಹಾನಿ ಮೇ ಟ್ವಿಸ್ಟ್ ಬಹುತ್ ಅಚ್ಚಾ ಹೈ, ಬಾದ್ ಮೇ ದೇಖೆಂಗೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೇಳಿ ರೂಲ್ಸ್. ಏನು ಗೊತ್ತಾ, ಈ ಡೈಸ್ ಹಾಕ್ಬೇಕಾದ್ರೆ ಯಾರಿಗೆ ಕಡಿಮೆ ಕೌಂಟ್ ಹೋಗುತ್ತೆ ಅವ್ರು ವಿನ್ನರ್ ಆಗ್ತಾರೆ, ಜಾಸ್ತಿ ಕೌಂಟ್ ಯಾರಿಗೆ ಹೋಗುತ್ತೆ ಅವ್ರು ಲೂಸರ್ ಆಗ್ತಾರೆ. ಅದಾದ್ಮೇಲೆ ವಿನ್ನರ್ ಆದವರು ಇಲ್ಲಿ 3 ಬಕೆಟ್ ಇದೆ. 3 ಬಕೆಟ್ ಅಲ್ಲಿ 1 ಬಕೆಟ್ ಅಲ್ಲಿ ಕಲರ್ ಪೌಡರ್ ಇದೆ, 1 ಬಕೆಟ್ ಅಲ್ಲಿ ಸಬ್ಬಕ್ಕಿ ಇದೆ, ಇನ್ನೊಂದು ಬಕೆಟ್ ಅಲ್ಲಿ ಹುರುಳಿ ಕಾಳಿನ ನೀರಿದೆ. ನೀವು ಯಾವ್ದು ಬೇಕಾದ್ರೂ ಅವ್ರ ತಲೆ ಮೇಲೆ ಹಾಕ್ಬೋದು. ನಿಮಗೆ ಆಟ ಅರ್ಥ ಆಗಿದೆ ಅನ್ಕೋತೀನಿ. ಇವತ್ತು ಕಹಾನಿ ಮೇ ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಸೂರಜ್ ಕುಮಾರ್ ಅವರು. ನೋಡೋಣ ನಿಮ್ಮ ಅದೃಷ್ಟ ಏನಿದೆ ಅಂತ. ಜೈ ಬದ್ರಂಗಿ. ಶುರು ಮಾಡಪ್ಪ. ಈಗ ನಿಮ್ ಟೀಮಿಗೆ ಹಾಕ್ಲಾ? ಎಸ್, ನನ್ನ ಟೀಮ್ ಪರವಾಗಿ ಹಾಕು. Okay. ನೀನ್ ಈ ಕಡೆ ಬಂದ್ಬಿಡಂಗ, ನಾನು ಆ ಕಡೆ ಹೋಗ್ತೀನಿ. ಬನ್ನಿ, ಈ ಕಡೆ ಬನ್ನಿ. ಬುಡ 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 ಬುಡಕ ಯಾರ ಬುಡಕ್ಕೆ
ಈ ಸಲ ಇದು ಗ್ಯಾರಂಟಿ ನಮ್ದೇ ಬುಡಕ್ಕೆ. ಒಂದು ನೋಡೋಣ ಎಷ್ಟಿದೆ ಅಂತ. ಡಿಶ್. ವಾವ್! 3 ಮತ್ತು 2 ಒಟ್ಟು 5 ಮೊಚ್ಚಾಗ. ಎಸ್, ಇತಿಹಾಸವನ್ನ ಮತ್ತೆ ಬದಲಿಸಬಹುದು, ಏನ್ ಬೇಕಾದ್ರೆ ಆಗ್ಬೋದು. ಬಟ್ ಇವತ್ತು ಕಹಾನಿ ಟ್ವಿಸ್ಟ್ ಬಾರಿ ಸಖತ್ತಾಗಿದೆ, ಹೇಳಕ್ಕಾಗಲ್ಲ. ಮಂತನ ಅದಕ್ಕಿಂತ ಕಡಿಮೆ ಬಿದ್ರೆ ನಾವು ಗೆಲ್ತೀವಮ್ಮ, ಜಾಸ್ತಿ ಏನಾದ್ರು ಬಿದ್ರೆ ಅವರೇ ಗೆದ್ದಾಗೆ. ತಲೆ ಕೆಡ್ಸ್ಕೊಬೇಡ. ಬುಡ 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 ಬುಡಕ್ಕೆ ಯಾರ ಬುಡಕ್ಕೆ? ನಿಮ್ದೇ ಬುಡಕ್ಕೆ. ಕಮ್ಮಿ ಬರ್ಲಿ. ನಾವು ಗೆದ್ದಿದ್ದೇವೆ. ಬರ್ಲಿ ಜೋರ ಚಪ್ಪಾಳೆ. ಅಪ್ಪಣ 4 ಮತ್ತು 3 ಒಟ್ಟು 7 ಪಾಯಿಂಟ್ಗಳು ನಮ್ಮ ಮಂಥನವ್ರಿಗೆ ಹೋಗಿದೆ. ಫಸ್ಟ್ ಬೆಸ್ಟ್ ಆಫ್ 3 ಒಂದು ಆಟ ಅವ್ರು ಗೆದ್ದಿದ್ದಾರೆ. ಹೇಳಿ ಮೇಡಮ್, ಈ 3 ಬಕೆಟ್ ಅಲ್ಲಿ ಯಾವ್ದನ್ನ ಇವ್ರ ತಲೆ ಮೇಲೆ ಸೂರ್ಯಕಡ್ಡಿಯಾಗಿದೆ? ಇದಕ್ಕೆ ಚೆನ್ನಾಗಿರುತ್ತೆ. ಹುರುಳಿಕಾಳ. ಚಪ್ಪಾಳೆ. ಟೈಮ್ ಸ್ಟಾರ್ಟ್ಸ್. ಏನಾಗಲ್ಲ. ಸೂರಜ್, ಈ ಸತ್ರದ ಅನುಭವ. ಮಿಸ್ ಮಂಥನ್ ಅವರೇ, ನಿಮ್ಗೆ ಏನ್ ಅನ್ನಿಸ್ತದೆ? ಬಹಳ ದಿವಸದ ಮೇಲೆ ನೀವು ಸ್ನಾನ ಮಾಡ್ತಿದ್ದೀರಾ? ಏನ್ ಅನಿಸ್ತಿದೆ? ಒಂಥರ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಗಾದ್ರೆ ಇನ್ನೊಂದು ಹಾಕ್ಲಾ? ಇನ್ನೊಂದು ಹಾಕ್ ಬಾರಮ್ಮ. ಈಗ ನನ್ನ ತಂಡದ ಪರವಾಗಿ ನಾನು ಹಾಕ್ತಾ ಇದ್ದೀನಿ. ಬುಡ 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 ಬುಡಕ್ಕೆ ಯಾರ ಬುಡಕ್ಕೆ? ಇದು ಗ್ಯಾರಂಟಿ ನಮ್ದೇ ಬುಡಕ್ಕೆ. ನಮ್ದೇ ಬುಡಕ್ಕೆ. ಕಟ್ ರೆಡಿ ಮಾ, ನಮ್ದೇ ಬುಡಕ್ಕೆ ಇದು. ಎಸ್. 4 ಮತ್ತು 2 ಒಟ್ಟು 6 ಅಂಕಗಳನ್ನ ತನುಷ್ ಅವರು ತಗೊಂಡಿದ್ದಾರೆ. ಈಗ ಸೂರಜ್ ಅವರು ಅವ್ರ ಪರವಾಗಿ ಹಾಕ್ತಾರೆ. ಬಡ ಬಡ ಬಡಕ್ಕೆ ಮಂಥನ, ಇದು ನಿಂದೇ ಬುಡಕ್ಕೆ. ಎಷ್ಟಿರ್ಬೋದು ಇದ್ರೊಳಗೆ? ಕಮ್ಮಿ ಇರ್ಬೇಕು. ಕಮ್ಮಿ ಇರ್ಬೇಕಾ? ಕಮ್ಮಿ ಅಂದ್ರೆ ಎಷ್ಟಿರ್ಬೇಕು? ತುಂಬಾ ಕಮ್ಮಿ ಇರ್ಬೇಕು. ತುಂಬಾ ಕಮ್ಮಿ ಅಂದ್ರೆ ಎಷ್ಟಿರ್ಬೇಕು? 2 ಇರ್ಬೇಕು. ಹಾಗಾದ್ರೆ ಕಲರ್ ಬಿಡ್ಲಿಕ್ಕೆ ಸಿಗ್ಬೇಕು. ಓಕೆ, ಇದ್ರೊಳಗೆ ಎಷ್ಟಿದೆ ಅಂತ ನೋಡೋಣ. ಡಿಶ್ 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 ಡಿಶ್. 5 ಅವರು ಸೋತಿದ್ದಾರೆ. ಮಂಥನ್ ಅವರೇ, ಈಗ ನೀವು ಯಾವ್ದು ಪ್ರಯೋಗ ಮಾಡ್ತೀರಾ? ನಾನು ಪಿಂಕ್ ಕಲರ್ ಹಾಕ್ತೀನಿ. ಪಿಂಕ್ ಕಲರ್ ಹಾಕ್ತೀರಾ? ಪಿಂಕ್ ಕಲರ್ ಹಾಕ್ತೀರಾ? Your time starts now. ನಿಧಾನಕ್ಕೆ. ಒಬ್ಬ ಮುಖನೇ ಕಾಣಿಸ್ತಿಲ್ಲ. ಮೋಹಿನಿ ಅವರೇ, ನಿಮ್ಗೆ ಏನ್ ಅನ್ನಿಸ್ತಿದೆ? ಆಕ್ಚುಲಿ ನನ್ ಮೈ ಮೇಲೆ ಮಾತ್ರ ಬಿದ್ದಿದೆ, ಸೊ ನನ್ಗೇನು ಅನ್ಸಿಲ್ಲ. ಮುಖದ ಮೇಲೇನು ಅಷ್ಟು ಬಿದ್ದಿಲ್ಲ. ಹಾಗಾದ್ರೆ ಮುಖದ ಮೇಲೆ ಹಚ್ಚೋಣ ಬನ್ನಿ. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ರು. ಆಕ್ಚುಲಿ ಇಲ್ಲಿ ಆಟ ಸೀರಿಯಸ್ ಆಗುತ್ತೆ. ಇದು ಡಿಸೈಡಿಂಗ್ ಗ್ರೌಂಡ್. ಯಾವ ತಂಡ ಗೆಲ್ಲುತ್ತೆ, ಒಟ್ಟು ಸಂಚಿಕೆಯಲ್ಲಿ ಯಾವ ತಂಡ ಸೋಲುತ್ತೆ ಅನ್ನುವ ಪಾಯಿಂಟ್. ಈಗ ನಾವು ಹಾಕೋದಕ್ಕಿಂತ ನಿಮ್ಮ ತಂಡದಿಂದ ಬಂದು ನೀವೇ ಡೈಸ್ ಹಾಕಿ ನಿಮ್ಮ ಆಟದ ಗೆಲುವು ಸೋಲು ನೀವೇ ನಿರ್ಧಾರ ಮಾಡಿ. ನಮ್ಮ ತಂಡದಿಂದ ಸುಪ್ರೀತ್ ಬರ್ತಾನೆ, ಆ ಕಡೆಯಿಂದ ಮಡೆನೂರ್ ಮನು ಬರ್ತಾನೆ. ಎಸ್, ಕಾಮಿಡಿ ಕಿಲಾಡಿಗಳ ಸೀಸನ್ 2 ಪರವಾಗಿ ಮಡೆನೂರ್ ಮನು ವಿನ್ನರ್. ಹಾಕಿ ಡೈಸ್. ಜೈ ಪುರ್ದಮ್ಮ. ಓ ಸೂಪರ್. 3+2 5. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಈಗ ಸುಪ್ರೀತ್ ಅವರು ನನ್ನ ತಂಡದ ಪರವಾಗಿ ಹಾಕ್ತಾರೆ. ಬುಡಕ್ಕೆ ಯಾರ ಬುಡಕ್ಕೆ? ಬುಡಕ್ಕೆ ಯಾರ ಬುಡಕ್ಕೆ? ಮಂಥನನ್ ಬುಡಕ್ಕೆ. 5+2 ಬರ್ಲಿ ಜೋರ ಚಪ್ಪಾಳೆ. ಇತಿಹಾಸದ ದಾಖಲೆ ಅನ್ಸುತ್ತಲ್ಲ ಸರ್? ಹೌದಪ್ಪ. ದಾಖಲೆನ ಸೃಷ್ಟಿ ಮಾಡಿದಿರಿ. ಈಗ ಆ ದಾಖಲೆಗೆ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಇನ್ನೊಂದ್ಸತಿ ಅವ್ರ ಮೇಲೆ ಆ ಬಕೆಟ್ ಅಂತಂದು ಹಾಕಿ ಸುರಿದು ಬಿಡಿ ಅಮ್ಮ. ನಿಮ್ಮ ಸಮಯ ಈಗ ಶುರು ನಿಧಾನಕ್ಕೆ ಫೀಲ್ ಮಾಡ್ಬೇಕದನ್ನ ಅವ್ರಿಗೆ. ಎಸ್, ಇವತ್ತಿನ ಈ ಸಂಚಿಕೆಯ ವಿನ್ನರ್ ಯಾರು ಮತ್ತು ರನ್ನರ್ ಯಾರು ಅಂತ ಹೇಳುವ ಸಮಯ. ಒಟ್ಟಾರೆ ಇವತ್ತಿನ ಸಂಚಿಕೆಯಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ಹಾಗೆ ಉಳಿಸ್ಕೊಂಡು ಗೆದ್ದಿದೆ ಕಾಮಿಡಿ ಕಿಲಾಡಿಯ ಸೀಸನ್ 2 ತಂಡ. ಬರ್ಲಿ ಜೋರ ಚಪ್ಪಾಳೆ.
ಓಕೆ, ಇತಿಹಾಸವನ್ನ ಮುರಿದು ತಮ್ಮ ಕರಿ ಕೈಯಿಂದ ಒಳ್ಳೆ ಕಾಯಿನ್ಸ್ ಗಳನ್ನ ಹಾಕಿ ಆಟವನ್ನ ರೂಪವನ್ನ ಬದಲಾಯಿಸಿ ಇಡೀ ದಿಕ್ಕನ್ನು ತಪ್ಪಿಸಿದಂತ ಸೂರಜ್ಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ತಂಡ ರನ್ನರ್ ಆಗಿದೆ. ಬರ್ಲಿ ಜೋರಾಗಿ ಚಪ್ಪಾಳೆ. ಈಗ ಗೆದ್ದವರಿಗೆ ಗಿಫ್ಟ್ ಹ್ಯಾಂಪರ್ಸ್ ಗಳು ಕೊಡುವ ಸಮಯ. ಇವತ್ತಿನ ವಿನ್ನರ್ಸ್ಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇವರ ಕಡೆಯಿಂದ ಈ ಕ್ಷಣವನ್ನ ಸಂಭ್ರಮಿಸೋಕೆ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಸ್ಪರ್ಶ್ ಮಸಾಲಾ ಟಚ್ ಆಫ್ ಪ್ಯೂರಿಟಿ ಇವ್ರ ಕಡೆಯಿಂದ ಇವತ್ತು ನಮ್ ಜೊತೆ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್. ಬರ್ಲಿ ಜೋರ ಚಪ್ಪಾಳೆ. ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತದೆ? ಬೇರೆ ಯಾರು ಅಲ್ಲ, ಕಾಮಿಡಿ ಕಿಲಾಡಿಗಳು ಸೀಸನ್ 2 ತಂಡದ ಮಂಥನ ಅವರಿಗೆ. ಬರ್ಲಿ ಜೋರ ಚಪ್ಪಾಳೆ. ಎಕ್ಸೋ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ತಗೊಳ್ಳಿ. ಬರ್ಲಿ ಜೋರ ಚಪ್ಪಾಳೆ. ಸ್ಫೂರ್ತಿ ಅರ್ಬಲ್ ಇವ್ರ ಕಡೆಯಿಂದ ಗೆದ್ದವರಿಗೆ ಹೋಗ್ತದೆ 2000 ಗಿಫ್ಟ್ ಹ್ಯಾಂಪರ್. ಬರ್ಲಿ ಜೋರ ಚಪ್ಪಾಳೆ. ಸ್ಫೂರ್ತಿ ಹರ್ಬಲ್ ಇವರ ಕಡೆಯಿಂದ ಸೋತವ್ರಿಗೂ ಹೋಗ್ತಾ ಇದೆ 1000 ರೂಪಾಯಿ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಪೆಪ್ಸ್ ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ಸ್ ಮ್ಯಾಟ್ರಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ಲರಿಗೂ ಗಿಫ್ಟ್ ಹ್ಯಾಂಪರ್ಸ್. ಹೀಗೆ ಈ ನಮ್ಮ ಹೊಸ ಗೇಮ್ಗಳನ್ನ ನೋಡಿ ಮಸ್ತ್ ಮಜಾ ಮಾಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಗೇಮ್ಗಳು ತಗೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ, co-powered by India Gate Basmati Rice. and tata and bye bye. See you.